ಕಾಪಾಡ್ಕೋಬೇಕು ನಾವು. ವಾಟ್ ಅ ವಂಡರ್ಫುಲ್ ಬ್ಯೂಟಿಫುಲ್. ನಾನು ಏನಯ್ಯ ತಪ್ಪು ಮಾಡಿದೆ? ಅಯ್ಯೋ ನಾನೇನು ನಿನ್ನ ಹಿಡ್ಕದ ಇದ್ದೀನ. ಸ್ನೇಹಿತರೆ, ನಮ್ಮ ಅಪ್ಪು ಸರು ಝೂಮ್ ಹಾಕು ನೋಡಿ ಗಾಯ್ಸ್, ಇಲ್ಲಿ ಕಾಣ್ತಾ ಇರೋದು ಇದು ಕೆರೆ ತಣ್ಣೂರು. ಚೂರು ಈ ಕಡೆ ಬತ್ತಮ್ಮ, ಇಲ್ಲಿ ಈಗ ಒಂಚೂರು ಕಾಣ್ತಾ ಇದೆಯಲ್ಲ ನೀರು, ಇದು ನಮ್ಮ ಪಾಂಡವಪುರ ಕುಂತಿ ಬೆಟ್ಟ. ಇದು 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 ಇದಲ್ಲಣ್ಣ. ಇದು ಈ ಕಡೆ ತಿರುಗಿ, ಇದು ಕೆರೆ ತಣ್ಣೂರು. ಎಸ್, ಏನಿದೆ ವ್ಯೂ ಮಾತ್ರ ಸಾಕಾಗೈತೆ. ದಿಸ್ ಈಸ್ ಧನುಷ್ಕೋಟಿ. ಒಂದ್ಸಲ ವಿಸಿಟ್ ಮಾಡಿ ಗೈಸ್. ನೀವು ಅಲ್ಲಿ ವೇಯಲ್ಲಿ ಬಂದು ಸುಸ್ತಾದಾಗ ನಡ್ಕೊಂಡು ಬಂದು ಕೂರೋದಕ್ಕೆ ಮಕ್ಳಿಗಾಗಲಿ ಹಿರಿಯರಿಗಾಗಲಿ ಜಾಗ ಕೂಡ ಇರುತ್ತೆ. ಎಲ್ಲರೂ ಆಮೇಲೆ ಸ್ವಚ್ಛತೆ ಕಾಪಾಡ್ಕೋಬೇಕು. ಪ್ಲಾಸ್ಟಿಕ್ ನಿಷೇಧ ತುಂಬ ಚೆನ್ನಾಗಿ ನಾವು ಎಲ್ಲ ಕಡೆ ಆದ್ರೂ ಮಾಡಿದ್ದಾರೆ ಗಲೀಜೆಲ್ಲ. ಸೊ ಕಾಪಾಡ್ಕೋಬೇಕು ನಾವು, ನಮ್ಮ ಜಾಗ ಅಂತ. ವಾಟ್ ಅ ವಂಡರ್ಫುಲ್ ಬ್ಯೂಟಿಫುಲ್ ವೇ. ವಂಡರ್ಫುಲ್ ಬ್ಯೂಟಿಫುಲ್ ವೇ. ಹುಷಾರಾಗಿ ಓಡಾಡಬೇಕು ಗೈಸ್. ಅಲ್ಲಿ ಹೋಗ್ಬೇಕಾಗಿತ್ತು, ಈ ಕೋತ್ನಲ್ಲಿ ಕರ್ಕೊಂಡ್ಬಂದ. ವಂಡರ್ಫುಲ್. ನಾನು ಏನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ ಅಣ್ಣ? ಅಯ್ಯೋ ಅಲ್ಲಿ ಹೇಳವ್ರೆ, ಅಲ್ಲಿ ಯಾವೇ ಐತೆ ಆವೇಲೆ ಹೋಗಿ ಅಂತ. ಇವ್ರು ನೋಡಿ ಯಾವೇಲೆ ಹೋಯ್ತವ್ರೆ. ನಾನು ಓದ್ತೀನಿ ರೀ. ಹಿಡ್ಕೊಳ್ಳಿ ಈಗ ನೀವು, ನಾನು ಹತ್ತೀನಿ. ಫೋನ್ ಹಿಡ್ಕೊಳ್ಳಿ, ನಾನು ಹತ್ತೀನಿ. ನಾನೇನು ನಿನ್ನ ಹಿಡ್ಕದ ಇದ್ದೀನ? ನಾನು ಹಿಡ್ಕತ ಇರೋದು ಫೋನ್ನೇ. ಯಾರೋ ಕಳ್ಳ ಇದ್ದಂಗೆ ಅವನಲ್ಲ. ಏಯ್ ಕಡೆ ಬರಲಿ. ಕೋತಿ ಥರನೇ ಆಯ್ತು ಊಟ. ಒಂದೊಳ್ಳೆ ಕೋತಿ ಪರಿಚಯ ನಾನು ನಿಮಗೆ ಮಾಡ್ಕೊಡ್ತೀನಿ ನೋಡಿ. ಇಲ್ಲಿ ಲೆಟ್ಸ್ ಕಮ್ ಆ್ಯಂಡ್ ಎಂಜಾಯ್ ದ ವ್ಯೂ ಗಾಯ್ಸ್. ಮೋಸ್ಟ್ಲಿ ಇವನ್ ದಾರಿ ಮಾಡಿರೋನು ಇವನೊಬ್ಬ ಅವಾಗ ಕಲಾವಿದ. ಏನು ನಿಮಗೆ ಕೊನೆಗೆ ಇದು ಹಾಕಿದ್ದಾರೆ ಸೇಫ್ ಗಾರ್ಡ್ ಥರ. ಇದನ್ನ ದಯವಿಟ್ಟು ಆಚೆ ಹೋಗ್ಬೇಡಿ. ಇದನ್ನ ಹಾಕಿರೋದೇ ನಮ್ಮ ಸೇಫ್ಟಿಗೋಸ್ಕರ. ಫೋಟೋ ವಿಡಿಯೋ ಚೆನ್ನಾಗಿ ಬರುತ್ತೆ ಇನ್ಸ್ಟಾದಲ್ಲಿ, ಅಥವಾ ಇನ್ನೊಂದರಲ್ಲಿ ಯೂಟ್ಯೂಬು ಲೈಕ್ಸು ವ್ಯೂಸ್ಗೋಸ್ಕರ ಬೇರೆ ಥರ ನಿಮ್ಮ ಪ್ರಾಣಕ್ಕೆ ಹಾನಿ ಮಾಡ್ಕೊಳ್ಳೋ ಥರ ಎಲ್ಲ ವೀಡಿಯೋಸ್ ಮಾಡೋಕ್ಕೆ ಹೋಗ್ಬೇಡಿ. ಹೆಡ್ಸೆಟ್ ಚೆನ್ನಾಗಿ ಬರುತ್ತೆ ಅಂತ ಅಲ್ಲಿ ಹೋಗೋದು ಅಥವಾ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸ್ಟೆಪ್ ಆಯಿತು ಅಂದರೆ ನಿಜವಾಗ್ಲೂ ಮನೆಗೆ ನೀವು ವಾಪಸ್ ಹೋಗಲ್ಲ. ಇಲ್ಲಿರೋ ಚಿರತೆ, ಕರಡಿ ಅಥವಾ ಇನ್ನು ಕೆಲವು ಈ ಥರ ಪ್ರಾಣಿಗಳಿಗೆ ಆಹಾರನೇ. ಅದಕ್ಕೆ ಹುಷಾರು. ಅದಕ್ಕೂ ಊಟ ಇರಲ್ಲ ಗಾಯ್ಸ್. ನೀವೇನು ಬಿದ್ದರೆ ಪಕ್ಕ ಎದಳದಂತೆ ಎದಳಲ್ಲ ನೀವು. ಅದಕ್ಕೆ ನೀವೇ ಊಟ 3 ದಿನ ಊಟ ಇದ್ದೀರಾ. ಅವು ಪಾರ್ಟಿ ಮಾಡ್ತಾರೆ. ಇದಿಷ್ಟು ನಮ್ಮ ಧನುಷ್ಕೋಟಿಯ ವಿಶೇಷತೆಗಳು. ಅಲ್ಲಿ ಕೆಳಗಡೆ ಹೋಗಿ ನಾವೇನು ತೀರ್ಥ ಹಾಕ್ಕೊಂಡು ಅದು ನಮ್ಮ ಶ್ರೀರಾಮ ದೇವರು ಬಾಣ ಬಿಟ್ಟು ಬಂದಿರೋವಂಥದ್ದು, ನೀರು ಉದ್ಭವ ಆಗಿರೋಂಥದ್ದು. ಅದನ್ನು ತಲೆ ಮೇಲೆ ಸ್ವಲ್ಪ ಹಾಕ್ಕೊಂಡು ಬರಬೇಕು. ಇದಿಷ್ಟು ನಮ್ಮ ಧನುಷ್ಕೋಟಿಯ ವಿಶೇಷತೆ. ಸ್ವಚ್ಛತೆ ಕಾಪಾಡ್ಕೊಳ್ಳಿ, ಹುಷಾರಾಗಿರಿ, ದರ್ಶನ ಮಾಡ್ಕೊಳ್ಳಿ. ಕೆಳಗಡೆನೂ ಒಂದು ದೇವಸ್ಥಾನ ಇದೆ, ಬನ್ನಿ ಹೋಗೋಣ. ತಂಗಿಕೊಳ ಸ್ನೇಹಿತರೆ, ಬನ್ನಿ. ತಂಗಿಕೊಳದಲ್ಲಿ ಮುಟ್ಬೋದಾ ಇಲ್ಲೋ ಗೊತ್ತಿಲ್ಲವಲ್ಲ. ತಲೆ ಮೇಲೆ ನೀರು ಹಾಕೊಳ್ಳಿ. ಇಲ್ಲಿ ವಿಶೇಷವಾದ ಒಂದು ಕರಿ ಮೀನು ಇದೆ. ಅಲ್ಲೇ ಹೇಳೋಣ, ಕರಿ ಮೀನು. ಪಾಪ ಅವ್ರ ಮನೇಲಿ ಫೇರ್ ಅಂಡ್ ಲವ್ಲಿ ಕಾಸಿರಲಿಲ್ಲ, ಅದಕ್ಕೆ ಅದು ಕಪ್ಪಾಗ್ಬಿಟ್ಟೈತಿ. ನನಗೂ ಅರ್ಸ್ಬಿಡಿ ಹಂಗೆ ನೋಡಿ ಗಾಯ್ಸ್, ನಿಮಗೂ ಸೇರಿ ನೀರು ಹಾಕ್ದಂಗಾಯ್ತು ನೋಡಿ ಗಾಯ್ಸ್. ಇದೇ ಅಕ್ಕನ ಕೊಡ. ಮೀನುಗಳು ನೋಡಿ, ಸಣ್ಣ ಮರಿಗಳು.
ಇಲ್ಲಿ ಅಣ್ಣ ಅಯ್ಯೋ ಆರೆಂಜು ನೆಗ್ಬಿಟ್ಟು ಫೋನ್ಗೆ ಕಿತ್ಕೊಂಟದ ಕಣಪ್ಪ. ಹಾಕಿ 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 ಬಂದು. ವಾವ್ ನೋಡಿ ಗಾಯ್ಸ್, ವೈಟ್ ಮೀನು. ವೈಟು ಆರೆಂಜು ಇಲ್ಲಿ ನೋಡಿ. ಅಣ್ಣ ಈ ಮೇಲೆ ಗೊತ್ತಲ್ವಲ್ಲ ಅವು. ಒಳಗಡೆ ನಮ್ಗಳ ಕಣ್ಣು ಕಾಣಿಸ್ಬಾರ್ದಂತ. ನೋಡಿ ಗಾಯ್ಸ್, ಆಮೆ ಎದಳಕ್ಕೆ ಟ್ರೈ ಮಾಡ್ತೈತೆ ಮೇಲ್ಗಡೆ ಎತ್ತಕ್ಕೆ. ಕಮಾನ್ ಯು ಕ್ಯಾನ್. ಆಗುತ್ತೆ ನಿಮ್ಮಿಂದ ಆಗುತ್ತೆ. ನೋಡಿ ಗಾಯ್ಸ್, ಆಮೆ ಇಲ್ಲಿ ಮೆಟ್ಲತ್ತಾಗ ಟ್ರೈ ಮಾಡ್ತಿತ್ತು. ಇಲ್ಲ ಹಾವೈತೆ. ಇಲ್ಲಿ ಹಾವು ದೂರದಿಂದ ಮಾಡಿ ಗೊತ್ತಾಯ್ತು. ಈ ಗ್ಯಾಪಲ್ಲಿ ಎದ್ಗಿದ್ಬಿಟ್ಟದ ಪಪ್ಪ ಹನುಮಂತು. ಹಾಂ ತಿನ್ಕೊಂಡು ಹೋದ್ರು ಸರಿ. ತಿನ್ನು ತಿನ್ನು ತಿನ್ನು. ಮೇಲ್ಗಡೆ ಇರೋದು ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲಣ್ಣ? ನಮ್ಮ ಅಪ್ಪು ಸರ್ದು ಅಣ್ಣ ಬಂಡ್ ಪಿಕ್ಚರು ಇಲ್ಲೇ ಶೂಟ್ ಆಗಿರೋದು. ಒಂದು ಸೀನ್ ಕುತ್ಕೊಂಡು ಹೇಳ್ತಾರೆ ಗೊತ್ತಾ, ಯಾವ್ದು? ರಘು, ನಮ್ಮ ಅಪ್ಪು ಸರು ಮತ್ತು ಪ್ರಿಯಾಮಣಿಯವರು, ಅದೆಲ್ಲೇ ಶೂಟ್ ಆಗಿರೋದು. ಮತ್ತು ರಾಜಾವಲಿ ಪಿಕ್ಚರಲ್ಲಿ ಇಲ್ಲ ಹೂವಿನಲ್ಲಿ ಬಿದ್ದರೆ ಆ ಸಾಂಗು ಕೂಡ ಶೂಟ್ ಮಾಡಿರೋದು ಇಲ್ಲೇ. ನಮ್ಮ ಮೇಲ್ಕೋಟೆ ಮೇಲೆ ತುಂಬ ಮೂವಿಗಳು ಶೂಟ್ ಆಗಿರ್ತವೆ. ಅದರಲ್ಲಿ ನನಗೆ ನೆನಪಿರೋದು ಈ ಮೆಟ್ಲು ಹತ್ಬೇಕಾದ್ರೆ ಅವೆರಡು ಅದೇ. ಅಂದರೆ ಆ ಸಾಂಗಲ್ಲಿ ಯಾವ ಲೈನು ಅಂದರೆ, ಲವ್ವಲ್ಲಿ ಇರ್ದಿದ್ರೆ ಸಂಕಟ ಸಿಟ್ಕೊಂತಾನ್ ತಿರುಪತಿ ವೆಂಕಟ ಅಂದ್ಬಿಟ್ಟು ನರಸಿಂಹಸ್ವಾಮಿನ ತೋರಿಸ್ಬಿಟ್ಟವ್ರೆ. ತುಂಬ ತಿಳಿದಿದ್ದೀರಾ. ಊಟನೂ ಮಾಡಿಲ್ಲ ಏನಿಲ್ಲ, ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ. ಬಾಗಿಲು ಬೇರೆ ಹಾಕಿದ್ದೆ, ಮತ್ತು ಕಡೆನೇ ಕರ್ಪೂರ ಹಸಿ. ನೀವು ದರ್ಶನ ಮಾಡ್ಕೊಳ್ಳಿ ಗಾಯ್ಸ್, ದೇವ್ರನ್ನಂತೂ ನೋಡೋಕ್ಕಾಗಲಿಲ್ಲ, ಗೋಪುರಗೆ ಅಡ್ಬಿಟ್ಟು ಒಂದು ಲಕ್ಕಿ ಬೇಡ ಬನ್ನಿ. ಇನ್ನೊಂದು ಮೆಟ್ಲತ್ತಿರ ಟಯರ್ಡು, ಏನು ತಿಂದಿರೋದಕ್ಕೆ. ನೋಡಿ ಗಾಯ್ಸ್, ಕಲ್ಯಾಣಿ ಇಲ್ಲಿಂದನೇ ಕಾಣಿಸ್ತಿದೆ. ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಎಲ್ರಿಗೂ ಒಳ್ಳೆಯದು.